ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ಮೆಡಿಸಿನ್ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಆ ಒಂದು ಮೆಡಿಸಿನ್ ಬಂದುಬಿಟ್ಟು ಡುಫಲಾಕ್ ಸಿರಪ್ ಅನ್ನುವಂಥದ್ದು ಒಂದು ಮೆಡಿಸಿನ್ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಡುಫಲಾಕ್ ಸಿರಪ್ ಅನ್ನುವಂಥದ್ದು ಒಂದು ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಅಬೌಟ್ ಇಂಡಿಯಾ ಲಿಮಿಟೆಡ್ ಅನ್ನುವಂಥ ಒಂದು ಕಂಪ್ನಿ ಈ ಒಂದು ಸಿರಪ್ಪನ್ನು ತಯಾರು ಮಾಡ್ತು. ಇದರ ಪ್ಯಾಕೇಜಿಂಗ್ ಬಂದುಬಿಟ್ಟು ನಿಮಗೆ 150 ml ಸಿಗುತ್ತೆ. MRP ಅನ್ನು ನೋಡೋದಾದರೆ 196.37 ಇರುತ್ತೆ ಈ ಒಂದು ಡುಫಲಾಕ್ ಸಿರಪಿನ MRP. ಮತ್ತು ಇದರಲ್ಲಿರುವಂಥ ಒಂದು ಮಾಲಿಕ್ಯೂಲ್ ನೇಮ್, ಕಂಟೆಂಟ್ ನೇಮ್, ಜೆನ್ರಿಕ್ ನೇಮನ್ನು ನೋಡೋದಾದರೆ ಲ್ಯಾಕ್ಟುಲೂಸ್ ಸೊಲ್ಯೂಷನ್ ಅಂದರೆ ಲ್ಯಾಕ್ಟುಲೂಸ್ ಇರುತ್ತೆ. ಎಷ್ಟು ಪ್ರಮಾಣವನ್ನು ನೋಡಿದಾಗ ಅಂದರೆ 5 ml ಎಷ್ಟು ಪ್ರಮಾಣ ಅಂತ ಎಷ್ಟು ಕ್ವಾಂಟಿಟಿಯನ್ನು ನೋಡಿದ್ರೆ 3.335 mg ಈ ಒಂದು ಗ್ರಾಮಲ್ಲಿ ಏನಾಗುತ್ತೆ ಇರುತ್ತೆ. 3.335 ಗ್ರಾಮ್ ಅನ್ನುವಂಥದ್ದು ಒಂದು 5 ml ಸಿಗುತ್ತೆ ನಿಮಗೆ ಲ್ಯಾಕ್ಟುಲೋಸ್ ಅನ್ನುವಂಥದ್ದು. ಮತ್ತು ಇದರ ಒಂದು ಬೆನಿಫಿಟ್ಸ್, ಯೂಸಸನ್ನು ನಾವು ನೋಡಿದ್ರೆ ಬೆನಿಫಿಟ್ಸ್ ಬಂದುಬಿಟ್ಟು ಈ ಒಂದು ಸಿರಪ್ ಮೇನ್ಲಿ ಎದಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ ಕಾನ್ಸ್ಟಿಪೇಷನ್ನಿಗೆ, ಮಲಬದ್ಧತೆಗೆ ಈ ಒಂದು ಸಿರಪ್ಪನ್ನು ಯೂಸ್ ಮಾಡ್ತಾರೆ. ಅಂದರೆ ಲೆಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡುತ್ತೆ ಈ ಒಂದು ಸಿರಪ್. ಲೆಕ್ಸಿಕ್ಯೂಟಿವ್ ಅಂತಂತ ಹೇಳೋದಾದ್ರೆ ಏನು ಮಾಡುತ್ತೆ ಅಂತಂದರೆ ಇದೇನು ಮಾಡ್ತದೆ, ಆ ಒಂದು ಅದೇನು ಸ್ಟೂಲ್ಸ್ ಇರುತ್ತಲ್ಲ ಅದೇನು ಮಾಡುತ್ತೆ, ಲೂಸ್ ಮಾಡುತ್ತೆ. ಮತ್ತು ಆ ಒಂದು ಬೊಬೆಲ್ ಮೂಮೆಂಟನ್ನು ಏನು ಮಾಡುತ್ತೆ, ಹೆಚ್ಚಿಗೆ ಮಾಡುತ್ತೆ ಈ ಒಂದು ಸಿರಪ್ ತೆಗೆದುಕೊಳ್ಳೋದ್ರಿಂದ. ಇದು ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಆ ಒಂದು ಏನು ಕಾನ್ಸ್ಟಿಪೇಷನ್ ಆಗಿರ್ತೈತಲ್ಲ ಮಲಬದ್ಧತೆ ಅದನ್ನೇನು ಮಾಡುತ್ತೆ ಕ್ಲಿಯರಾಗಿ, ಅಂದರೆ ಏನಾಗೋದು ಯಾವುದೇ ರೀತಿ ತೊಂದರೆ ಆಗಂಗಿಲ್ಲ ಈ ಒಂದು ಸಿರಪ್ಪನ್ನು ತೆಗೆದುಕೊಳ್ಳೋದಂದ್ರೆ ಕಾನ್ಸ್ಟಿಪೇಷನ್. ಮತ್ತು ಈ ಒಂದು ಡೋಸೇಜನ್ನು ನೋಡೋದಾದರೆ ಅದು ಡೈರೆಕ್ಟೆಡ್ ಬೈ ಏನು ಮಾಡುವಾಗ ಫಿಸಿಷಿಯನ್ನನ್ನು ಏನು ಮಾಡ್ಬೇಕು, ಡಾಕ್ಟ್ರನ್ನ ಕೇಳಿ ಈ ಒಂದು ಡೋಸೇಜನ್ನು ತೆಗೆದುಕೊಳ್ಬೇಕಾಗತ್ತೆ. ಮತ್ತು ಈ ನಾ ಹೇಳ್ಕೊಡುವಂಥ ಒಂದು ಈ ಡೋಸೇಜ್ ಬಂದುಬಿಟ್ಟು ಅದರಲ್ಲಿರುವಂಥ ಒಂದು ಅದೇನೋ ಒಂದು ಪ್ಯಾಕೇಜಿಂಗ್ ಆ ಸಿರಪಿನ ಮೇಲೆ ಕೊಟ್ಟಿರ್ತಾರಲ್ಲ ಆ ಒಂದು ಡೋಸೇಜನ್ನು ಹೇಳ್ತೀವಿ. ನಿಮಗೆ ಲೆಸ್ ದೆನ್ 1 year ಇತ್ತು ಅಂತಂದ್ರೆ ನೀವು 5 ml ತೆಗೆದುಕೊಳ್ಬೇಕಾಗತ್ತೆ. ಮತ್ತು 7ರಿಂದ 6 ವರ್ಷ ಇತ್ತಂದ್ರೆ 10 ml, ಮತ್ತು 7ರಿಂದ 14 ವರ್ಷ 15 ml, 14 ವರ್ಷ ಮೇಲ್ಪಟ್ಟು 15ರಿಂದ 45 ml. ಅದು ಏನಾಗುತ್ತೆ ಡಿಪೆಂಡ್ ಅಪಾನ್ ಅದು ಏನಾಗುತ್ತೆ ಆ ಒಂದು ಕಂಡೀಷನ್ ಮೇಲೆ ಏನು ಮಾಡ್ತಾರೆ ಸಿರಪ್ ಡಾಕ್ಟ್ರ್ ತೆಗೆದುಕೊಳ್ಳಲಿಕ್ಕೆ ಹೇಳ್ತಾರೆ ಸ್ನೇಹಿತರೆ. ಸೊ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಅಂದರೆ ಒಂದು ಲೈಕ್ ಮಾಡಿರಿ, ಆದಷ್ಟು ಒಂದು ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.